ಹೌದು. ಈಗ ಉತ್ತರ ಭಾರತದ ಕೆಲವೊಂದು ಪ್ರದೇಶಗಳನ್ನು ದೇವಭೂಮಿ ಅಂತ ಕರಿತೀವಿ. ಚಾರ್ಧಾಮ್ಗಳಿಗೆ ಭೇಟಿ ಕೊಡಬೇಕು, ಪುಣ್ಯ ಪ್ರಾಪ್ತಿ ಆಗುತ್ತೆ, ಮೋಕ್ಷ ಪ್ರಾಪ್ತಿ ಆಗುತ್ತೆ, ಆ ಶಿವನ ದರ್ಶನವನ್ನು ಪಡ್ಕೊಳ್ಬೇಕು ಅನ್ನೋದು ಪ್ರತೀತಿ. ಆ ನಿಟ್ಟಿನಲ್ಲಿ ಪ್ರಯಾಣಿಕರ ಸಂಖ್ಯೆ, ದೈವ ಭಕ್ತರ ಸಂಖ್ಯೆ ಅಪಾರ ಅಂತಲೇ ಹೇಳಬಹುದು. ಆದರೆ ಸದ್ಯದ ಪ್ರಕೃತಿ ವಿಕೋಪದ ಹಿನ್ನೆಲೆಯಲ್ಲಿ ಚಾರ್ಧಾಮ್ ಸಂಪೂರ್ಣ ಬಂದ್. ಈ ಸಂದರ್ಭದಲ್ಲಿ ಯಾರೂ ಕೂಡ ಸಂಚಾರವನ್ನು ಮಾಡುವಂತಿಲ್ಲ. ನಾನಾಗಲೇ ಉಲ್ಲೇಖ ಮಾಡಿದೆ, 11 ಸಾವು ಸಂಭವಿಸಿದೆ. ಅಟ್ ದ ಸೇಮ್ ಟೈಮ್ ನೀವು ಗಮನಿಸ್ತಾ ಇದ್ದೀರಿ, ಹಲವರು ನಾಪತ್ತೆಯಾಗಿದ್ದಾರೆ. ಮತ್ತು ಚಾರ್ಧಾಮ್ ಯಾತ್ರೆ ಅಂತ ಹೇಳಿದ್ರೆ ಅದು ಸುಲಭದ ಯಾತ್ರೆ ಅನ್ನಲ್ಲ, ಕಷ್ಟ ಕಠಿಣದ ಯಾತ್ರೆ. ಈ ನಿಟ್ಟಿನಲ್ಲಿ ಅಲ್ಲಿನ ಸರ್ಕಾರ ಬಹಳ ಸ್ಪಷ್ಟವಾಗಿ ಚಾರ್ಧಾಮ್ ಯಾತ್ರೆಯನ್ನು ಸಂಪೂರ್ಣವಾಗಿ ನಿರ್ಬಂಧ ಮಾಡಿದೆ. ಕಾರಣ, ನಿರಂತರ ಮಳೆ, ಭೂಕುಸಿತದ ಹಿನ್ನೆಲೆ ಉತ್ತರಾಖಂಡ್ನಲ್ಲಿ ಚಾರ್ಧಾಮ್ ಯಾತ್ರೆ ಸ್ಥಗಿತವಾಗಿದೆ. ಕೇದಾರನಾಥ, ಬದ್ರಿನಾಥ, ಗಂಗೋತ್ರಿ, ಯಮುನೋತ್ರಿ ಮಾರ್ಗಗಳಲ್ಲಿ ಸಂಚಾರದಲ್ಲಿ ಕೊಂಚ ವ್ಯತ್ಯಯ ಉಂಟಾಗಿದೆ. ಕೊಂಚ ಅಲ್ಲ, ಭಾರೀ ವ್ಯತ್ಯಯ ಉಂಟಾಗಿದೆ. ಯಾತ್ರಾರ್ಥಿಗಳಿಗೆ ಸಮಸ್ಯೆ ಆಗಬಾರ್ದು, ಆ ನಿಟ್ಟಿನಲ್ಲಿ ತೆಗೆದುಕೊಂಡಿರುವಂಥ ನಿರ್ಧಾರ. ಯಾತ್ರಾರ್ಥಿಗಳ ಸುರಕ್ಷತೆಯೇ ನಮ್ಮ ಮೊದಲ ಆದ್ಯತೆ ಅಂತ ಉತ್ತರಾಖಂಡ್ ಹೇಳ್ಕೊಂಡಿರುವಂಥದ್ದು, ಅಥವಾ ಅಲ್ಲಿನ ಸರ್ಕಾರ ಮಾಡಿರುವಂಥ ಘೋಷಣೆ. ಇನ್ನು ಒಂದು ಕಡೆ ಈ ಚಾರ್ಧಾಮ್ ಯಾತ್ರೆ ಬಂದಾಗಿದೆ, ಮಗದೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ ಕರ್ನಾಟಕದಲ್ಲಿ ಮಳೆಯ ಪರಿಣಾಮ ಯಾವ ರೀತಿ ಇದೆ ಅಂಥೇಳಿ. ಕರ್ನಾಟಕದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಒಂದಷ್ಟು ಕಡೆ ಅತಿವೃಷ್ಟಿ, ಮಗದೊಂದು ಕಡೆ ಅನಾವೃಷ್ಟಿ ಅನ್ನುವಂಥ ಸನ್ನಿವೇಶ ಎದುರಾಗಿದೆ. ಇದರ ನೇರ ಪರಿಣಾಮವನ್ನು ಕರ್ನಾಟಕದ ರೈತರು ಅನುಭವಿಸ್ತಾ ಇದ್ದಾರೆ. ಮಳೆಯ ಅಭಾವ ಒಂದು ಕಡೆ ಇದೆ, ಡ್ಯಾಮ್ಗಳು ತುಂಬಿಲ್ಲ. ಒಂದು 4 ದಿವಸ ಧೋ ಅಂತ ಮಳೆ ಸುರಿದ್ರೂ ಕೂಡ ಅದು ಅಣೆಕಟ್ಟು ಸಂಪೂರ್ಣವಾಗಿ ತುಂಬುವಂತಹ ಸ್ಥಿತಿಯಲ್ಲಿಲ್ಲ. ಸದ್ಯಕ್ಕೆ ಜಲಸಂಪನ್ಮೂಲ ಸಚಿವರು ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರುವಂತಹ ಮಾಹಿತಿಯ ಆಧಾರದಲ್ಲಿ ನೋಡೋದಾದರೆ ಕುಡಿಯುವ ನೀರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದರೆ ಬಹಳ ಮುಖ್ಯವಾಗಿ ಕೃಷಿ ಚಟುವಟಿಕೆಗಳಿಗೆ ಬಹಳಷ್ಟು ಅಭಾವ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ. ನೋಡಿ, ಕರಾವಳಿ ಭಾಗದ ವಿಚಾರಕ್ಕೆ ಬರುವುದಾದರೆ 3 ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಮುನ್ಸೂಚನೆಯನ್ನು ಕೊಡಲಾಗಿದೆ.